RSSನ ಜನಸಂಘದ ಎಲ್ಲ ಕಾರ್ಯಕರ್ತರು ಸೇರಿ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಸುಟ್ಟು ಹಾಕಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಆ RSSನ ಹಿಂದಿನ ವರಿಷ್ಠರಾಗಿರ್ತಕ್ಕಂಥ ಸುದರ್ಶನ್ ಅವರು ಕೂಡ ಸಂವಿಧಾನ ಬದಲಾವಣೆ ಆಗಬೇಕಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದಾರೆ. ಅವ್ರು ಯಾರಿಗೂ ಕೂಡ ಸಂವಿಧಾನದಲ್ಲಿ ಭಕ್ತಿ ಇಲ್ಲ, ಸಂವಿಧಾನದ ಆಶಯಗಳ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ತತ್ವ ಸಿದ್ಧಾಂತದಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಗೌರವ ಇಲ್ಲ. ಅವರ ಉದ್ದೇಶ RSSನ ಜನಸಂಘದ BJP ಉದ್ದೇಶ ಈ ದೇಶದಲ್ಲಿ ಮನುಸ್ಮೃತಿಯನ್ನು ಸಂವಿಧಾನ ರೂಪ ಕೊಟ್ಟು ಅದನ್ನು ಜಾರಿಗೆ ತರಬೇಕಂತಕ್ಕಂಥ ಹುನ್ನಾರದಲ್ಲಿದ್ದಾರೆ. ಈ ದೇಶದಲ್ಲಿ ದಲಿತರಿಗಾಗಲಿ, ಹಿಂದುಳಿದ ವರ್ಗಕ್ಕಾಗಲಿ, ಅಲ್ಪಸಂಖ್ಯಾತರಾಗಲಿ, ದೇಶದ ಸಮಸ್ತ ಶೋಷಿತ ಜನಾಂಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನತೆ ಸಿಗಬಾರ್ದಂತಕ್ಕಂಥ ನಂಬಿಕೆಯಲ್ಲಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವರು RSSನವರು. ಅದರ ಒಳಧ್ವನಿಯಾಗಿ ಇವತ್ತು ದತ್ತಾತ್ರೇಯ ಹೊಂಬಾಳೆ ಅವರು ಇವತ್ತು ಮಾತನಾಡಿದ್ದಾರೆ. ತಾವು ಕೂಡ ಇದನ್ನು ಗಮನಿಸಬೇಕಾಗ್ತಾ ಇದೆ. ಎಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತಾ ಇದೆ ಅಲ್ಲಿ ಯಾರಾದರೂ ವಿರೋಧ ಮಾಡ್ತಾ ಇದ್ರೆ ಅದು BJPನವರು, RSSನವರು. ಇವತ್ತು ಅಂಬೇಡ್ಕರ್ ಬಗ್ಗೆ ಒಂದು ಉಗ್ರವಾಗಿರ್ತಕ್ಕಂಥ ಆಕ್ರೋಶ ಅವರಲ್ಲಿದೆ. ಈ ದೇಶಕ್ಕೆ ಸಂವಿಧಾನದ ರಚನೆ ಮಾಡೋದ್ರ ಮುಖಾಂತರ ಸಮಾನತೆಯನ್ನು ಎಲ್ಲ ಜನರಿಗೆ ತಂದುಕೊಟ್ರು, ಎಲ್ಲರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಎಲ್ಲರಿಗೂ ಕೂಡ ಮಾತನಾಡ್ತಕ್ಕಂಥ ಅವಕಾಶಗಳು ಲಭ್ಯ ಆಯಿತು ಅಂತ ಹೇಳಿ ಅವರಿಗೆ ಒಂದು ಆಕ್ರೋಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇದೆ ಈ ದೇಶದಲ್ಲಿ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ಇವತ್ತು ಉತ್ತರ ಭಾರತದಲ್ಲಿ ತಾವೆಲ್ಲ ರಾಷ್ಟ್ರೀಯ ಮಾಧ್ಯಮವನ್ನು ತಾವು ಗಮನಿಸ್ತಾ ಇದ್ದರೆ, ಅದು ಇಂಗ್ಲೀಷ್ ಮಾಧ್ಯಮ ಆಗಿರ್ಬೋದು, ಹಿಂದಿಯ ದೃಶ್ಯ ಮಾಧ್ಯಮ ಆಗಿರ್ಬೋದು, ಟಿವಿಗಳನ್ನು ನೀವು ನೋಡ್ತಾ ಇದ್ದರೆ ಇತ್ತಿತ್ತಲಾಗಿ ಒಂದು ಹೊಸ ವಿಚಾರವನ್ನು ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಲ್ಲ, ಬದಲಾಗಿ BN ರಾವ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು ಅಂತಕ್ಕಂಥ ಮಾತನ್ನು ಕೂಡ ಆಡೋದು. ನಾನು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, BN ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಚುನಾವಣೆ ಸದಸ್ಯರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಚುನಾಯಿತ ಸದಸ್ಯರು. ಬಂಗಾಳದಿಂದ ಆಯ್ಕೆಯಾಗಿ ಬಂದರು ಸಂವಿಧಾನ ರಚನೆ ಸಭೆಗೆ. ಅವರನ್ನು ಯಾರೂ ಕೂಡ ನಾಮಿನೇಟ್ ಮಾಡಲಿಲ್ಲ. BN ರಾವ್ ಅವರನ್ನು ಅವರು ಯಾವುದೇ ಚುನಾಯಿತ ಸದಸ್ಯರಲ್ಲದೆ ಇದ್ದರೂ ಕೂಡ ಆವಾಗಿನ ವೈಸ್ರಾಯ್ ಆಗಿರ್ತಕ್ಕಂಥ ಬ್ರಿಟಿಷ್ ಇಂಡಿಯಾದ ವೈಸ್ರಾಯ್ ಆಗಿರ್ತಕ್ಕಂಥ 1946ರಲ್ಲಿ ವೆವೆಲ್ ಅಂತಕ್ಕಂಥವ್ರು ಅವರನ್ನು ಏನಂತ ನಾಮನಿರ್ದೇಶನ ಮಾಡೋ ಅಡ್ವೈಸರಿ ಕಮಿಟಿಗೆ ಒಬ್ಬ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡೋದು. ನಿಮಗೆಲ್ಲ ಇದು ಇತಿಹಾಸ ಮತ್ತು ದಾಖಲೆಯಲ್ಲಿರ್ತಕ್ಕಂಥದ್ದು. ಬ್ರಿಟಿಷ್ ವೈಸ್ರಾಯ್ ಆಗಿನ ಕಾಲ 1946ರಲ್ಲಿ ಇವರನ್ನು ಅಡ್ವೈಸರಿ ಕಮಿಟಿಗೆ ನೇಮಕ ಮಾಡಿದ್ರು. ಯಾರನ್ನ? ಈ BN ರಾವ್ ಅವ್ರನ್ನ. BN ರಾವ್ ಅವರ ಕೆಲಸ ಕೇವಲ ಒಬ್ಬ ಕ್ಲರ್ಕ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು, ಟೈಪ್ ಮಾಡ್ತಕ್ಕಂಥ ಕೆಲಸ ಆಗಿತ್ತು ಅಲ್ಲಿ ಆ ಸಮಿತಿ ಸಭೆಯಲ್ಲಿ. ಆಮೇಲೆ ಅಲ್ಲಿ ಸುಮಾರು 288 ಮೊದಲನೇದಾಗಿ ಸದಸ್ಯರು ಚುನಾಯಿತರು, ತಮಗೆಲ್ಲ ಗೊತ್ತಿದೆ ಇಡೀ ಸಂವಿಧಾನ ರಚನಾ ಸಮಿತಿಗೆ. ಆಮೇಲೆ ಮುಂದೆ ಅದು 299 ಸದಸ್ಯರು ಅಲ್ಲೇ ಆಯ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಬಂತು. ಈ 299ರಲ್ಲಿ 7 ಮಂದಿ ಸಮಿತಿಯನ್ನು ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿ, ಮುಖ್ಯವಾಗಿ ಕರಡು ಸಮಿತಿಗೆ 7 ಜನರನ್ನ ಸದಸ್ಯರನ್ನಾಗಿ ಮಾಡ್ತಾರೆ. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೇರ್ಮನ್ರಾಗಿ ಆಯ್ಕೆ ಆಗ್ತಾರೆ. ತಮಗೆಲ್ಲ ಇದನ್ನು ಈ ಹಿನ್ನೆಲೆಯನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ 7 ಮಂದಿಯಲ್ಲಿ ಯಾರು ಕೂಡ ಎಲ್ಲಿಯೂ ಕೂಡ BN ರಾವ್ ಹೆಸರಿಲ್ಲ. 299ರಲ್ಲಿ ಆಯ್ಕೆ ಆದಂಥವರಲ್ಲಿ ಕೂಡ BN ರಾವ್ ಇಲ್ಲ. ಈಸ್ ಎ ನಾಮಿನೇಟೆಡ್ ಪರ್ಸನ್ ಫಾರ್ ದ ಅಡ್ವೈಸರಿ ಕಮಿಟಿ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಡ್ರಾಫ್ಟಿಂಗ್ ಕಮಿಟಿ. ಇದಕ್ಕೆ ಮಾತ್ರ ಸೀಮಿತವಾಗಿ ಕ್ಲರ್ಕಲ್ ಕೆಲಸ ಮಾಡೋದು. ಇಂಥವರನ್ನ ಜಾತಿವಾದಿಗಳು, ಮನುಸ್ಮೃತಿಯನ್ನು ಹೋಗ್ತಕ್ಕಂಥವ್ರು, ಬ್ರಾಹ್ಮಣಶಾಹಿಗಳು, ಬ್ರಾಹ್ಮಣಶಾಹಿಗಳು, ಬ್ರಾಹ್ಮಣತ್ವ ಒಪ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರನ್ನ ಇತಿಹಾಸದಿಂದ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ಬರೆದಿಲ್ಲ ಅಂತೇಳಿ ಮುಂದಿನ ಪೀಳಿಗೆಗೆ
ಹೇಳ್ತಕ್ಕಂಥ ಒಂದು ದುಷ್ಟ ಹುನ್ನಾರ ಈ ದೇಶದಲ್ಲಿ ಇವತ್ತು ನಡೆದಿದೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು 7 ಜನರಲ್ಲಿ ಒಬ್ಬರು ತೀರಿ ಹೋಗ್ತಾ ಇದ್ದಾರೆ. ಕೇತನ್ ಅಂತ DP ಕೇತನ್, ಮಿತ್ತರ್ BL ಮಿತ್ತರ್ ರಾಜೀನಾಮೆ ಕೊಡ್ತಾರೆ. ಇವರು ಕೇತನ್ ತೀರಿ ಹೋಗ್ತಾ ಇದ್ದಾರೆ. ಆಮೇಲೆ ಕೃಷ್ಣಮಾಚಾರ್ಯ ಅಯ್ಯಂಗಾರ ಆರಾಮಿಲ್ಲದೆ ಅಜಾರಿಯಿಂದ ಬಳಲ್ತಾ ಇರ್ತಾರೆ. ಅವರು ಈ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಟಾಪ್ ಕಮಿಟಿಗೆ ಬರ್ತಾ ಇರೋಂಗಿಲ್ಲ. KM ಮುನ್ಷಿ ಅವರು ಕೂಡ ಬಿಟ್ಟು ಹೋಗ್ತಾರೆ. ಆದರೆ ಏಕೈಕ ಜವಾಬ್ದಾರಿ ಈ ರಚನಾ ಸಭೆಗೆ ಯಾರಾದರೂ ನಿರ್ವಹಿಸಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು 2 ವರ್ಷ 11 ತಿಂಗಳು 17 ದಿವಸ ಸುದೀರ್ಘವಾಗಿ ಕಾಲ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನ ರಚನೆ ಸಭೆ 2 ವರ್ಷ 11 ತಿಂಗಳು 17 ದಿವಸ ಸುದೀರ್ಘವಾಗಿರ್ತಕ್ಕಂಥ ಕಾಲಾವಕಾಶವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಏನು 390 ಆರ್ಟಿಕಲ್ಸ್ ಏನಿದೆ, ಶೆಡ್ಯೂಲ್ಸ್ ಏನಿದೆ, ಪ್ರತಿಯೊಂದರ ಬಗ್ಗೆನೂ ಎಲ್ಲ ಪ್ರಶ್ನೆಗಳಿಗೆ ಡಿಬೇಟ್ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ 299 ಜನ ಏನು ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ, ಅವರಿಗೆ ಇರ್ತಕ್ಕಂಥ ಆತಂಕಗಳಿಗೆ ನಿವಾರಣೆ ಮಾಡಿ ಸಮಂಜಸ ಉತ್ತರ ಕೊಟ್ಟು ಆ ಕರಡು ಸಮಿತಿಯನ್ನು ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. BJP ಅವ್ರಿಗೆ, RSS ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನೀವು ಈ ಸಂವಿಧಾನ ರಚನಾ ಸಮಿತಿಯ ಕರಡನ್ನು ಓದಬೇಕು. ಅದರಲ್ಲಿ ಯಾರು ನಾಯಕ, ಸಂವಿಧಾನ ಕರ್ತರು ಯಾರು ಅಂತಕ್ಕಂಥದ್ದು ಕೂಡ ಸ್ಪಷ್ಟನೆ ಆಗ್ತಾ ಇದೆ. ಇದನ್ನು ಬಿಟ್ಟು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ, ಸಂವಿಧಾನ ಸೆಕ್ಯುಲರ್ ಮತ್ತು ಏನು ಸಮಾಜವಾದ ಪದ ಇದೆ ಅದನ್ನು ತೆಗಿಬೇಕಂದ್ರೆ ಅದು ಪದ ಕೆಟ್ಟ ಪದ ಅಲ್ಲ. ಯಾವಾಗ 1942ರಲ್ಲಿ ಸಂವಿಧಾನದ 42ನೇ ಕಲಮನ್ನು ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಮಾಡಿ ಈ 2 ವಿಚಾರಗಳನ್ನು ಸೇರಿಸಿದ್ರು. ಇದಕ್ಕೆ ಕಾರಣ ಇದೆ. ಏನು ಕಾರಣ ಅಂದರೆ ಅವಾಗಿನ RSSನವರು, ಜನಸಂಘದವರು ಪ್ರತಿಯೊಂದು ಸಂದರ್ಭದಲ್ಲಿ ಜಾತ್ಯತೀತವಾದಕ್ಕೆ ಪ್ರಹಾರವನ್ನು ಮಾಡ್ತಾಯಿದ್ರು, ಟೀಕೆಯನ್ನು ಮಾಡ್ತಾಯಿದ್ರು, ಸಮಾಜವಾದ ಸಿದ್ಧಾಂತಗಳಿಗೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು 42ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮುಖಾಂತರ 1976ರಲ್ಲಿ ಈ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಯಿತು. ಅಂದರೆ ಜಾತಿಗಳು ಇರಬಾರ್ದು ಅನ್ನೋದು ತಪ್ಪಲ್ಲ. ಈ ದೇಶದಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ಸಂಕೇತ. ಅದು ಜಾತ್ಯತೀತ ಅಂದರೆ ಯಾರು ಮೇಲಲ್ಲ ಕೀಳಲ್ಲ ಅಂತಕ್ಕಂಥ ಸಂದೇಶ ಸಾರ್ತಕ್ಕಂಥದ್ದೇ ಜಾತ್ಯತೀತ. ಇದು ಸಮಾಜವಾದ ಅಂದರೆ ಏನು? ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳ ಮೇಲೆ, ಎಲ್ಲ ಆಸ್ತಿಗಳ ಮೇಲೆ, ಎಲ್ಲ ಅಧಿಕಾರಗಳ ಮೇಲೆ ಸಮಗ್ರ ಜನತೆಯ ಅಧಿಕಾರ ಇರಬೇಕು. ಸಮಾಜವಾದ ಸಿದ್ಧಾಂತ ಏನು? ಅದು ಇಡೀ ದೇಶದ ಎಲ್ಲ ಜನ ಈ ಸಂಪತ್ತಿಗೆ ಒಡೆಯರಾಗಬೇಕು, ಎಲ್ಲ ಅಧಿಕಾರವನ್ನು ಸಮಾನವಾಗಿ ಹಂಚಿ ಹೋಗ್ಬೇಕು ಅನ್ನೋದು ಒಂದು ತಾತ್ವಿಕ ನಿಲುವೇನಿದೆ, ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ BJP ಅವ್ರಿಗೆ ಇಡೀ ಸಮಸ್ತ ದೇಶದ ಜನರಿಗೆ ಸಂಪತ್ತಿನ ಮೇಲೆ ಅಧಿಕಾರ ಇರಬಾರ್ದು, ಎಲ್ಲ ಅಧಿಕಾರಗಳು ಬಡವರ ಮಧ್ಯೆ ಹಂಚಿಕೆ ಆಗಬಾರ್ದು, ಹಿಂದುಳಿದವರಿಗೆ ಹಂಚಿಕೆ ಆಗಬಾರ್ದು, ಬಡವರಿಗೆ ಹಂಚಿಕೆ ಆಗಬಾರ್ದು ಅಂತಕ್ಕಂಥ ಒಂದು ಹುನ್ನಾರ ಇದರಲ್ಲಿದೆ. ಅದಕ್ಕಾಗಿ ನಾನು BJPಯಲ್ಲಿರ್ತಕ್ಕಂಥ ದಲಿತ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತೇನೆ, ನಿಮಗೇನಾದರೂ ಕಿಂಚಿತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ವಿಶ್ವಾಸ ಇದ್ದರೆ, ಭರವಸೆ ಇದ್ದರೆ, ಸಂವಿಧಾನದಲ್ಲಿ ನಂಬಿಕೆ ಇದ್ದರೆ ಅಂಥ ಪಕ್ಷದಲ್ಲಿ ಒಂದು ಕ್ಷಣ ಕೂಡ ತಾವು ಇರಬಾರ್ದು ಅಂತ ಹೇಳಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಒಂದು ದುರಂತವನ್ನು ನಾವು ಕಾಣ್ತಾ ಇದ್ದೇವೆ. ಸಂವಿಧಾನ ಉಳಿಸಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು, ಬಡವರಿಗೆ, ದುರ್ಬಲ ವರ್ಗಕ್ಕೆ ನ್ಯಾಯ ಸಿಗ್ಬೇಕಂತಕ್ಕ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏಕ ವ್ಯಕ್ತಿಯಾಗಿ ಪಾಪ ಒಬ್ಬರೇ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಟೀಕೆಗೂ ಕೂಡ ಗುರಿಯಾಗ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಅದ್ರ ಬಗ್ಗೆ ಮಾತನಾಡ್ತಾರೆ, ಅದ್ರ ಬಿಟ್ಟರೆ ಖರ್ಗೆ ಸಾಹೇಬರು ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಇಡೀ ದೇಶದಲ್ಲಿ ಹೇಳ್ತೀನಿ ನಾನು, ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು, ಅಧಿಕಾರ ಪಡೆದಿರ್ತಕ್ಕಂಥವ್ರು, ಸಂಪತ್ತನ್ನು ಮಾಡಿಕೊಂಡಿರ್ತಕ್ಕಂಥವ್ರು, ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಕೂಡ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಹೋರಾಟದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ
ಬೆಂಬಲವನ್ನು ಕೊಡಬೇಕು, ಬಹಿರಂಗವಾಗಿ ಹೊರಗಡೆ ಬರಬೇಕು, ಬಿಜೆಪಿ ಚಿಂತನೆಗಳನ್ನು ಬಹಿಷ್ಕಾರ ಮಾಡಬೇಕಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಬಿಜೆಪಿ ಅವರ ಈ ಒಂದು ಕೆಟ್ಟ ಹುನ್ನಾರ ಅಡಗಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮನುವಾದಿ ಜಾತಿವಾದಿ ಮನಸ್ಸು ಕಾಂಗ್ರೆಸ್ನಲ್ಲಿ ಅನೇಕ ಜನರಲ್ಲಿದೆ, ನಾನು ಬಹಿರಂಗಪಡಿಸಂಗಿಲ್ಲ. ಇಲ್ಲಿಯೂ ಕೂಡ ತುಳಿತಕ್ಕೊಳದಂಥ ಜನರಿಗೆ ಅವ್ರು ಹಾಗೇ ಇರ್ಬೇಕಂತಕ್ಕಂಥ ಮನಸ್ಥಿತಿಯವರು ಕೂಡ ಅನೇಕ ಜನ ಅದಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ಏನು ಅತಿಶಯೋಕ್ತಿ ಇಲ್ಲ. ನಾನು ವಿನಂತಿ ಮಾಡ್ತೇನೆ, ನಿಮಗೆಲ್ಲ ಈ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ, ಅಂತಸ್ತನ್ನು ಕೊಟ್ಟಿದೆ, ಆಸ್ತಿಯನ್ನು ಕೊಟ್ಟಿದೆ. ಇಂಥ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ನೀವು ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು ಒಬ್ಬರೇ ರಾಷ್ಟ್ರ ಮಟ್ಟದಲ್ಲಿ ವಿಚಾರವನ್ನು ಹೊತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ಸಮಗ್ರ ಕಾರ್ಯಕರ್ತರು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೂಡ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ಈಗ ಅದೇ ಸಮಸ್ಯೆ ಆಗಿರೋದು, ಈಗ ಈ ನಮ್ಮಲ್ಲಿರ್ತಕ್ಕಂಥ ಸಂಕುಚ ಭಾವನೆಗಳೇನದು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಿಂದ ಹೊರಗೆ ಬಂದಾಗ ಮಾತ್ರ ಈ ಪಕ್ಷಕ್ಕೂ ಭವಿಷ್ಯ ಇದೆ, ರಾಷ್ಟ್ರಕ್ಕೂ ಕೂಡ ಭವಿಷ್ಯ ಇದೆ. ಇಲ್ಲದೆ ಇದ್ದರೆ ಬಹುಶಃ ನಾವು ಏನಾದ್ರೂ ಇದೇ ರೀತಿ ಮುಂದುವರೆದ್ರೆ ನಾವು ಈ ಜಾತಿವಾದಿಗಳಿಗೆ, ಸಂವಿಧಾನ ವಿರೋಧ ಶಕ್ತಿಗಳಿಗೆ ಆಹುತಿ ಆಗ್ತಕ್ಕಂಥ ಕಾಲ ದೂರ ಇಲ್ಲ ಅಂತ ಹೇಳಿ ನಾನು ಅಸಹಾಯಕನಾಗಿ ಹೇಳಬೇಕಾಗ್ತಾ ಇದೆ. ರಮೇಶ್ ಜಿಗಜಿಣಗಿ ಅವರು ಯಾವುದೇ ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದವರಲ್ಲ. ಅವಕಾಶವಾದ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂಥವರು. ಅವಕಾಶವಾದ ರಾಜಕಾರಣಿಗಳಿಗೆ ಸಂವಿಧಾನ ಆಗಲಿ, ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಾಗಲಿ, ಸಮಾಜವಾಗಲಿ, ಜಾತ್ಯತೀತ ವ್ಯವಸ್ಥೆ ಆಗಲಿ, ಅದ್ರ ಬಗ್ಗೆ ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಿಕೆ ಬಯಸ್ತೇನೆ.